ವರಮಹಾಲಕ್ಷ್ಮಿ ಹಬ್ಬ ತುಂಬ ಖುಷಿಯಾಗಿ ಆಡಂಬರ ಅಂದರೆ ಎಷ್ಟು ಶಕ್ತಿ ಮೀರಿ ಬೇಕಾರೆ ಮಾಡುವಂತಹ ಒಂದು ವ್ರತ ಆಗಿದೆ ಇದು. ಖುಷಿಯಾಗಿರಬೇಕು, ಹೋದ ವರ್ಷಕ್ಕಿಂತ ಈ ವರ್ಷ ಚೆನ್ನಾಗಿ ಮಾಡಬೇಕು, ಎದುರುಗಡೆಯವ್ರಿಗೆ ಮನೆಗಿನ ನಾವು ಚೆನ್ನಾಗಿರಬೇಕು. ಸೊ ಈ ರೀತಿಯಾದ ಒಂದು ಕಾಂಪಿಟೇಷನ್ ಆಗಿ ಮಾಡ್ತಕ್ಕಂಥ ಒಂದು ವ್ರತ ಕೂಡ ಆಗಿದೆ. ಹೌದು ಹೌದು, ಖಂಡಿತ ಖುಷಿ ಕೂಡ ಅನಿಸುತ್ತೆ. ಆದರೆ ಒಂದು ದಿನಕ್ಕಷ್ಟೇ ಮೀಸಲಾಗಿಡಬಾರ್ದು. ಪ್ರತಿದಿನವೂ ವರಮಹಾಲಕ್ಷ್ಮಿ ಹಬ್ಬ ನಾನು ಮಾಡ್ತಾ ಇದ್ದೀನಿ ಅನ್ನೋ ಒಂದು ಭಾವನೆ ಒಂದು ಹೆಣ್ಣಿಗೆ ಬರಬೇಕು. ಹೌದಾ? ಬರಬೇಕು. ಪ್ರತಿದಿನ ವರಮಹಾಲಕ್ಷ್ಮಿ ಮಾಡೋದ್ರಿಂದ ವರ್ಷದಲ್ಲಿ ಬರುವ ಮಹಾಲಕ್ಷ್ಮಿ ನಿಮಗೆ ಅನುಗ್ರಹ ಪ್ರಾಪ್ತಿ ಕೊಡುತ್ತೆ. ಪ್ರತಿದಿನ ಮಾಡದೇ ಇದ್ದಾಗ ವರ್ಷಕ್ಕೊಮ್ಮೆ ಮಾಡಿದರೆ ಅನುಗ್ರಹ ಅಂತಕ್ಕಂಥದ್ದು ಯೋಚನೆಯಲ್ಲೇ ಉಳ್ಕೊಳ್ಳುತ್ತೆ. ಯಾಕೆಂದರೆ ಭೀಮನ ಅಮಾವಾಸ್ಯೆ ಗಂಡನ ಪಾದ ತೊಳೆದಂಗೆ ಏನಮ್ಮ, ವರ್ಷಕ್ಕೊಮ್ಮೆ ಗಂಡನ ಪಾದ ತೊಳೆದ್ರೆ ಏನಾಗುತ್ತೋ ಅವ್ರನ್ನೇ ಕೇಳಬೇಕು, ಏನು ಸಿಗುತ್ತೋ ಅವ್ರನ್ನೇ ಕೇಳಬೇಕು. ಪ್ರತಿದಿನ ಪಾದ ಮುಟ್ಟಿ ನಮಸ್ಕಾರ ಮಾಡಬೇಕು. ಅದು ಮಾಡಿದ್ರೆ ವರ್ಷಕ್ಕೊಮ್ಮೆ ಮಾಡೋದು ಸೂಕ್ತ. ಸಾಧ್ಯ ಇದೆಯಾ ಇದು? ಇಲ್ಲ ಗುರುಜಿ. ಪ್ರತಿದಿನ ಗಂಡನ ಕಾಲನ್ನು ಸ್ಪರ್ಶ ಮಾಡಿದರೆ ಗೊತ್ತಿಲ್ಲ, ವರ್ಷಕ್ಕೊಂದು ಸಲ ಗಾಡಿ ದಿನ ಒರೆಸಂಗಿಲ್ಲ, ಆಯ್ದ ಪೂಜೆಗೆ ಒಂದಿನ ನೀರು ಒಯ್ದು ಬಿಡೋದು. ಹೌದಲ್ಲ? ಸೊ ನಾವೆಲ್ಲ ಪ್ರತಿಯೊಂದು ಕೂಡ ಹಬ್ಬಗಳ ಆಚರಣೆ ಅಂತ ಹೇಳ್ತೀವಿ. ಆಚರಣೆ ದಿನಾಚರಣೆ ಆಗಬೇಕದು. ದಿನದ ಆಚರಣೆ ಬಂದಾಗ ನೀವು ಏನು ವ್ರತಗಳು ಮಾಡಿದ್ರೂ ನಿಮಗೆ ಸಕ್ಸಸ್ ಅಂತ ಹೇಳುತ್ತೆ. ಯಾವುದೋ ಹಬ್ಬದಲ್ಲಿ ಒಂದು ಹೊಸ ಬಟ್ಟೆ ಹಾಕ್ಕೊಳ್ತೀನಿ ಅಂತಲ್ಲ, ಪ್ರತಿದಿನ ಹೊಸ ಬಟ್ಟೆ ಹಾಕಿದ್ದೀನಿ ಅನ್ನೋ ಒಂದು ಭಾವನೆ ಮನಸ್ಸಲ್ಲಿ ಬರಬೇಕು. ಹೌದು.